ಹಿಂದೂ ಫೈರ್ ಬ್ರ್ಯಾಂಡ್ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಸಂಕಷ್ಟ ಎದುರಾಗಿದೆ. ರೆಬಲ್ ಟೀಮ್ನಲ್ಲಿರುವಂತಹ ಪ್ರತಾಪ್ ಸಿಂಹ ಬಿಜೆಪಿಯನ್ನ ಬಿಟ್ಟು ಹೋಗ್ತಾರಾ? ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯಾಗ್ತಾರಾ ಪ್ರತಾಪ್ ಸಿಂಹ? ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಪ್ರತಾಪ್ ಸಿಂಹ ಭಾಗಿ. ಎಂಪಿ ಟಿಕೆಟ್ ನೀಡದೇ ಇರೋದಕ್ಕೆ ಪಕ್ಷದ ವಿರುದ್ಧವೇ ನಿಂತಿರುವಂತಹ ಪ್ರತಾಪ್ ಸಿಂಹ ಪದೇ ಪದೇ ಸಂಸದ ಯದುವೀರ್ಗೆ ಅವಮಾನ ಮಾಡುವಂತ ನಡವಳಿಕೆಗಳು. ಜೊತೆಯಲ್ಲಿ ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಟ್ಟರೆ ತಪ್ಪೇನು ಎನ್ನುವಂತಹ ಹೇಳಿಕೆಗಳು. ಪ್ರತಾಪ್ ಸಿಂಹ ಚಟುವಟಿಕೆಗಳ ಬಗ್ಗೆ ಮೈಸೂರು ಬಿಜೆಪಿ ನಾಯಕರು ಕೊತ ಅಂತಿದ್ದಾರೆ. ಬರೋಬ್ಬರಿ 12 ಕಾರಣಗಳನ್ನ ನೀಡಿ ಪ್ರತಾಪ್ ಸಿಂಹ ಉಚ್ಚಾಟನೆಗೆ ಆಗ್ರಹಿಸಿದ್ದಾರೆ. ಪ್ರತಾಪ್ ಸಿಂಹ ಉಚ್ಚಾಟನೆಗೆ ಮೈಸೂರು ಬಿಜೆಪಿ ನಾಯಕರು ದೂರನ್ನ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ದೂರನ್ನ ನೀಡಿರುವಂತಹ ನಾಯಕರು. ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ಮೈಕಾ ಪ್ರೇಮಕುಮಾರ್ ರಿಂದ ದೂರನ್ನ ನೀಡಲಾಗಿದೆ. ಇನ್ನು ವಿಜಯೇಂದ್ರಗೆ ದೂರಿನ ಪ್ರತಿ ನೀಡಿದ ಜಿಲ್ಲಾಧ್ಯಕ್ಷ ಎಲ್ ನಾಗೇಂದ್ರ. ಬಿಜೆಪಿಯಿಂದ ಉಚ್ಚಾಟನೆಯಾಗ್ತಾರಾ ಪ್ರತಾಪ್ ಸಿಂಹ? ಹಾಗಾದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸಿಕೊಳ್ತಾ ಇದ್ರು. ಸದ್ಯ ಈಗ ಸಂಕಷ್ಟಕ್ಕೆ ಗುರಿಯಾಗಬಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ಜೋರಾಗಿದೆ. ಸದ್ಯ ಬಿಜೆಪಿಯಲ್ಲಿ ರೆಬಲ್ ಆಗಿ ಗುರುತಿಸಿಕೊಂಡಿರುವಂತಹ ರೆಬಲ್ ಟೀಮ್ ಏನಿದೆಯಲ್ಲ, ಬಿಜೆಪಿಯ ಅಸಮಾಧಾನದಲ್ಲಿರುವಂತಹ ನಾಯಕರು, ಇವರ ಜೊತೆ ರಾಜ್ಯ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಗುರುತಿಸಿಕೊಳ್ತಿದ್ದಾರೆ. ಇದರ ನಡುವೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯಾಗ್ತಾರಾ ಪ್ರತಾಪ್ ಸಿಂಹ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಪ್ರತಾಪ್ ಸಿಂಹ ಅವರ ನಡವಳಿಕೆಗಳೇನಿದೆಯಲ್ಲ, ಅವರ ನಡೆಯಿಂದಾಗಿ ಸಾಕಷ್ಟು ಅನುಮಾನಗಳು ಮೂಡುತ್ತಾ ಇದೆ. ಹೀಗಾಗಿನೇ ಪ್ರತಾಪ್ ಸಿಂಹ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಮೈಸೂರಿನ ಬಿಜೆಪಿ ನಾಯಕರು ಈಗ ಆಗ್ರಹಿಸುತ್ತಿದ್ದಾರೆ. ಏನು ಗೊತ್ತೇನು, ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಪ್ರತಾಪ್ ಸಿಂಹ ಭಾಗಿಯಾಗಿದ್ದಾರೆ. ಎಂಪಿ ಟಿಕೆಟ್ ಅನ್ನ ನೀಡದೇ ಇರೋದಕ್ಕೆ ಈಗ ಪಕ್ಷದ ವಿರುದ್ಧವೇ ನಿಂತು ಬಿಟ್ಟಿದ್ದಾರೆ. ಪದೇ ಪದೇ ಸಂಸದ ಯದುವೀರ್ಗೆ ಅವಮಾನ ಮಾಡುವಂತ ನಡವಳಿಕೆಗಳನ್ನ ಮಾಡ್ತಿದ್ದಾರೆ. ಜೊತೆಯಲ್ಲಿ ಮೈಸೂರಿನಲ್ಲಿ ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರನ್ನ ಇಟ್ಟಿದ್ರೆ ಏನ್ ತಪ್ಪು ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈ ವಿಚಾರದ ಜೊತೆಯಲ್ಲಿ ಪ್ರತಾಪ್ ಸಿಂಹ ಚಟುವಟಿಕೆಗಳ ಬಗ್ಗೆ ಮೈಸೂರು ಬಿಜೆಪಿ ನಾಯಕರು ಈಗ ಕೊತ ಅಂತಿದ್ದಾರೆ. ಹೀಗೆ 12 ಕಾರಣಗಳನ್ನ ಕೊಟ್ಟು ಮೈಸೂರಿನ ಬಿಜೆಪಿ ನಾಯಕರು ಈಗ ಪ್ರತಾಪ್ ಸಿಂಹ ಅವರ ಉಚ್ಚಾಟನೆಗೆ ಆಗ್ರಹಿಸುತ್ತಿದ್ದಾರೆ. ಪ್ರತಾಪ್ ಸಿಂಹ ಉಚ್ಚಾಟನೆಗೆ ಮೈಸೂರಿನ ಬಿಜೆಪಿ ನಾಯಕರು ಈಗ ದೂರನ್ನ ಕೊಟ್ಟಿದ್ದಾರೆ. ಸದ್ಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ದೂರನ್ನ ನೀಡಿರುವಂತಹ ನಾಯಕರು. ಬಿಜೆಪಿಯ ಎಸ್ಟಿ ಮೋರ್ಚಾ ಅಧ್ಯಕ್ಷ ಮೈಕಾ ಪ್ರೇಮಕುಮಾರ್ ರಿಂದ ದೂರನ್ನ ನೀಡಲಾಗಿದೆ. ವಿಜಯೇಂದ್ರಗೆ ದೂರಿನ ಪ್ರತಿಯನ್ನ ನೀಡಿದ್ದಾರೆ ಜಿಲ್ಲಾಧ್ಯಕ್ಷ ಎಲ್ ನಾಗೇಂದ್ರ ಅವರು. ಈ ಮೂಲಕವಾಗಿ, ಯಾಕಂತಂದ್ರೆ ಈಗಾಗಲೇ ರೆಬಲ್ ಟೀಮ್ ಜೊತೆ ಗುರುತಿಸಿಕೊಂಡಿದ್ದಾರೆ. ಇನ್ನು ಹಿಂದಿನ ಚುನಾವಣೆಯ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಟಿಕೆಟ್ ಕೂಡ ಕೈ ತಪ್ಪು ಹೋಗಿತ್ತು. ಸದ್ಯ ಅವರ ಉಚ್ಚಾಟನೆ ಆಗಬೇಕು ಅಂತ ಮೈಸೂರಿನಲ್ಲಿರುವಂತಹ ಬಿಜೆಪಿ ನಾಯಕರೇ ಈಗ ಆಗ್ರಹಿಸುತ್ತಿದ್ದಾರೆ. ಈ ಸಂಬಂಧ ದೂರನ್ನ ಕೂಡ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಬಿಜೆಪಿಯಿಂದ ಉಚ್ಚಾಟನೆಯಾಗ್ತಾರಾ ಪ್ರತಾಪ್ ಸಿಂಹ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ.